ನಮಸ್ಕಾರ ವೀಕ್ಷಕರೇ, ನಿಮ್ಮ ಜನತಾಧ್ವನಿ ಪ್ರಯಾಣ ಯಾದಗಿರಿ ಜಿಲ್ಲೆಗೆ. ಹೌದು ವೀಕ್ಷಕರೇ, ಯಾದಗಿರಿ ಜಿಲ್ಲೆಯ ಹಲವಾರು ವೀಕ್ಷಕರು ಅಲ್ಲಿನ ಖಾಸಗಿ ಶಾಲೆಗಳು ಮತ್ತು ಖಾಸಗಿ ಆಸ್ಪತ್ರೆಗಳ ಬಗ್ಗೆ ಹಲವಾರು ಆರೋಪಗಳನ್ನು ನಿಮ್ಮ ಜನತಾಧ್ವನಿಗೆ ತಿಳಿಸಿದ್ದಾರೆ. ಅವರು ಮಾಡಿದ ಆರೋಪಗಳಲ್ಲಿ ಜನತಾಧ್ವನಿ 1 ಖಾಸಗಿ ಶಾಲೆ ಮತ್ತು 2 ಖಾಸಗಿ ಆಸ್ಪತ್ರೆ ಮೇಲೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ದೂರು ಸಹ ಸಲ್ಲಿಸಲಾಗಿದೆ. ಅದರಲ್ಲಿ ಈ 2 ಖಾಸಗಿ ಆಸ್ಪತ್ರೆಗಳ ಮೇಲಿನ ಆರೋಪಗಳ ವಿಚಾರಣೆ ನಡೆದಿದೆ. ಯಾದಗಿರಿ ಶಿಕ್ಷಣ ಇಲಾಖೆಗೆ ನಗರದ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಎಜುಕೇಷನ್ ಟ್ರಸ್ಟ್ ಅವರು ನಡೆಸುವ ಶಾಂತಿ ಸದನ ಶಾಲೆಯು ಇಲಾಖೆಯ ನಿಯಮಾನುಸಾರ ನಡೆಸುತ್ತಿಲ್ಲ ಎಂದು ನಿಮ್ಮ ಜನತಾಧ್ವನಿ ಆರೋಪ ಮಾಡಿತ್ತು. ಯಾದಗಿರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡಲೇ ಶ್ರೀ ಕಿಶನ್ ಪವಾರ ಶಿಕ್ಷಣ ಸಂಯೋಜಕರನ್ನು ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಎಜುಕೇಷನ್ ಟ್ರಸ್ಟ್ ಅವರು ಶಾಂತಿ ಸದನ ಶಾಲೆಯ ಸ್ಥಳ ಮತ್ತು ದಾಖಲಾತಿ ಪರಿಶೀಲನೆ ಮಾಡಿ ವರದಿ ಒಪ್ಪಿಸಲು ಆದೇಶಿಸಿದರು. ಆ ಸಮಯದಲ್ಲಿ ಜಾತಿ ಗಣತಿ ಕಾರ್ಯದ ಒತ್ತಡದ ಕಾರಣ ಸ್ವಲ್ಪ ವಿಳಂಬ ಮಾಡಿ ಶ್ರೀ ಕಿಶನ್ ಪವಾರ ಶಿಕ್ಷಣ ಸಂಯೋಜಕರು ಶಾಂತಿ ಸದನ ಶಾಲೆಯು ಇಲಾಖೆಯ ನಿಯಮಗಳನ್ನು ಪಾಲಿಸದಿರುವ ಬಗ್ಗೆ ವರದಿ ಒಪ್ಪಿಸಿದರು. ಯಾದಗಿರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಸಿಒರವರ ವರದಿ ಆಧರಿಸಿ ಶಾಂತಿ ಸದನ ಶಾಲೆ ಇಲಾಖೆಯ ನಿಯಮಗಳನ್ನು ಪಾಲಿಸಿಲ್ಲ. ಸದರಿ ಶಾಲೆಯ ವಿರುದ್ಧ ಇಲಾಖೆಯ ನಿಯಮದ ಪ್ರಕಾರ ಮುಂದಿನ ಕ್ರಮ ಕೈಗೊಳ್ಳಲು ಮಾನ್ಯ ಉಪನಿರ್ದೇಶಕರು ಚನ್ನಬಸಪ್ಪ ಮುದೋಳ ಯಾದಗಿರಿಯವರಿಗೆ ಪತ್ರ ಸಲ್ಲಿಸಿದರು. ಆದರೆ ಈ ಯಾದಗಿರಿಯ ಉಪನಿರ್ದೇಶಕರ ಕಚೇರಿ ನಿಷ್ಕಾಳಜಿಯ ತಾಣವಾಗಿದೆ. ಯಾದಗಿರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುಂದಿನ ಕ್ರಮ ಕೈಗೊಳ್ಳಲು ಪತ್ರ ಬರೆದು 3 ತಿಂಗಳು ಗತಿಸಿದರು. ಉಪನಿರ್ದೇಶಕರ ಕಚೇರಿಯಿಂದ ಶಾಂತಿ ಸದನ ಶಾಲೆಯವರಿಗೆ ಒಂದು ಕಾರಣ ಕೇಳಿ ನೋಟಿಸ್ ಸಹ ಹೊರಡಿಸಿಲ್ಲ. ಅಲ್ಲದೆ ಆ ಶಾಲೆಗೆ ಸಂಬಂಧಪಟ್ಟವರ ಜೊತೆ ಗಂಟೆಗಟ್ಟಲೆ ಕಾಲಹರಣ ಮಾಡುತ್ತಾರೆ. ಅಂದರೆ ಇವರು ಅವರು ಕೊಡುವ ಪ್ರಸಾದಕ್ಕೆ ಬಾಯಿ ಹಾಕಿದ್ದಾರೆ ಎಂಬ ಅನುಮಾನ ಹುಟ್ಟುಹಾಕಿದೆ. ನಾವು ಸಹ ಹಲವಾರು ಬಾರಿ ಅಲ್ಲಿರುವ ಮ್ಯಾನೇಜರ್ ಮಲ್ಲಿಕಾರ್ಜುನ ಪೋಸೆಟ್ಟಿಯವರಿಗೆ ಮತ್ತು ಉಪನಿರ್ದೇಶಕರು ಚನ್ನಬಸಪ್ಪ ಮುದೋಳರವರಿಗೆ ಕರೆ ಮಾಡಿದ್ರ ಯಾವುದೇ ಕರೆ ಸ್ವೀಕರಿಸುವುದಿಲ್ಲ. ಹಲವಾರು ಪತ್ರಗಳು ಬರೆದರೂ ಅದಕ್ಕೆ ಉತ್ತರವಿಲ್ಲ. ಮಾಹಿತಿ ಹಕ್ಕಿನಲ್ಲಿಯೂ ಸಹ ಕೇಳಿದ್ದೇವೆ. ಅದಕ್ಕೆ ಮಾಹಿತಿ ಹಕ್ಕು ಅಧಿಕಾರಿಗಳು ಸೆಕ್ಷನ್ 1H ಅನ್ನ ತಪ್ಪಾಗಿ ಬಳಸಿ ತನಿಖಾ ಹಂತದಲ್ಲಿರುವ ಪ್ರಕರಣಗಳ ದಾಖಲೆಗಳ ನಕಲು ಪ್ರತಿ ನೀಡಲು ಅವಕಾಶವಿರುವುದಿಲ್ಲ ಎಂಬ ಹಾರಿಕೆ ಉತ್ತರ ನೀಡಿದ್ದಾರೆ. ಅಲ್ಲ ಸ್ವಾಮಿ, ಮಾಹಿತಿ ಹಕ್ಕು ಬಂದು 20 ವರ್ಷವಾದರೂ ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇಂತಹ ಬಾರದೆ ಇರುವ ಸೆಕ್ಷನ್ ಹಾಕಿ ನುಣುಚಿಕೊಳ್ಳುವ ಪ್ರಯತ್ನ ತನಿಖೆಗೆ ಹೇಗೆ ಅಡ್ಡಿಯಾಗುತ್ತದೆ ಎಂಬುದನ್ನು ವಿವರಿಸಿಲ್ಲ. ಸದರಿ ವಿಷಯದ ಬಗ್ಗೆ ಈಗಾಗಲೇ ತನಿಖೆ ಮುಗಿದು ಮುಂದಿನ ಕ್ರಾಂತ ತಲುಪಿದೆ. ಮೇಲಾಗಿ ಈ ದೂರಿಗೆ ನಾವೇ ದೂರುದಾರರು. ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ಸಂಬಳ ಪಡೆಯುವ ನೀವು ಇಲಾಖೆಯ ನಿಯಮಾನುಸಾರ ಶಾಲೆಗಳು ನಡೆಯುತ್ತಿರುವ ಬಗ್ಗೆ ನೋಡಿಕೊಳ್ಳುವುದು ನಿಮ್ಮ ಕೆಲಸ. ದೂರು ಸಾಬೀತಾದ್ರೂ ಶಾಲೆಯವರ ಜೊತೆ ಕೈ ಜೋಡಿಸಿ ದೂರುದಾರಿಗೆ ದಾರಿ ತಪ್ಪಿಸುವ ಕೆಲಸ ಬಿಟ್ಟು ಸಂಬಳಕ್ಕೆ ನಿಯತ್ತಾಗಿ ಕೆಲಸ ಮಾಡಿ. ಬಿಇಒರವರ ಪತ್ರ ಬಂದು 3 ತಿಂಗಳು ಕಳೆದ್ರೂ ಯಾವುದೇ ಕ್ರಮವಾಗಿಲ್ಲ ಅಂದ್ರೆ ನಿಮ್ಮ ಕೆಲಸ ಎಷ್ಟು ನಿಯತ್ತಾಗನ್ನೋದು ಗೊತ್ತದೆ. ಜನತಾಧ್ವನಿ ನೇರವಾಗಿ ಯಾದಗಿರಿ ಮಾನ್ಯ ಉಪಸಪ ಮುದೋಳ ಮತ್ತು ಮ್ಯಾನೇಜರ್ ಮಲ್ಲಿಕಾರ್ಜುನ ಪೋಸೆಟ್ಟಿ ಅವರಿಗೆ ಎಚ್ಚರಿಕೆ ನೀಡುತ್ತೆ. ಬೇಗನೆ ಮುಂದಿನ ಕ್ರಮ ಕೈಗೊಳ್ಳದಿದ್ದರೆ ನಿಮ್ಮ ಮೇಲೆಯೇ ನಿಮ್ಮ ಮೇಲಾಧಿಕಾರಿಗಳಿಗೆ ದೂರು ಸಲ್ಲಿಸಬೇಕಾಗುತ್ತದೆ. ಎಚ್ಚರ ಎಂದು ಹೇಳುತ್ತಾ ಮತ್ತೆ ಸಿಗೋಣ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ. ನಮಸ್ಕಾರ.